ಈ ಕ್ರೀಡಾಕೂಟದಲ್ಲಿ ಯೋಗಾಸನ ಸ್ಪರ್ಧೆ ಇರಲಿಲ್ಲ. ವೀರೇಶ್ ಅವರಿಗೆ ಒಂದು ಫೋನ್ ಮಾಡಿದಾಗ ನಾನು ಸೇರಿಸ್ತೀನಿ, ನಾವು ನಮ್ಮ ಕರ್ನಾಟಕ ಯೋಗಾಸನ ಸ್ಪೋರ್ಟ್ಸ್ ಅಸೋಸಿಯೇಷನ್ ನಿರಂಜನ್ ಮೂರ್ತಿ ಅವರನ್ನು ಮಾತಾಡಿ ಒಂದು ಗೌರ್ಮೆಂಟ್ ಲೆವೆಲಲ್ಲಿ ಯೋಗಾಸನವನ್ನು ಸೇರಿಸಬೇಕು ಅನ್ನೋ ಒಂದು ಮಹತ್ವದ ನಿರ್ಧಾರವನ್ನು ವೀರೇಶ್ ಸೊಡನ್ಪುರ್ ಅವರ ನೇತೃತ್ವದಲ್ಲಿ ಕಳೆದ ವರ್ಷನೇ ಆಗಿದೆ. ಮತ್ತೆ ಈ ಸರಿ ಮತ್ತೆ ಬಂದ ತಕ್ಷಣ ರಾಯ್ಕರ್ ಅವರ ನೀವು ನಿಮ್ಮ ಟೀಮ್ ಸೇರಿ ನಡೆಸ್ಕೊಡ್ರಿ, ಚೆನ್ನಾಗಿರುತ್ತೆ ಅಂತ ಹೇಳಿ ವೀರೇಶ್ ಸೊಡನ್ಪುರ್ ಅವರು ಹೇಳಿದಾಗ ಮತ್ತು ನಮಗೆ ಒಂದು ಒಳ್ಳೆಯ ಅವಕಾಶ. ಜೊತೆಗೆ ಕರ್ನಾಟಕ ಯೋಗಾಸನ ಸ್ಪೋರ್ಟ್ಸ್ ಅಸೋಸಿಯೇಷನ್ ಅಂಡರಲ್ಲಿ ನಮ್ಮ ಈ ಕಾರ್ಯಕ್ರಮ ಮಾಡಬೇಕು. ದಾವಣಗೆರೆ ಜಿಲ್ಲಾ ಯೋಗ ಒಕ್ಕೂಟ ತಮಗೆಲ್ಲ ಗೊತ್ತಿದೆ, ಈಗಾಗಲೇ ಕರ್ನಾಟಕದಲ್ಲಿ ನಾವು ದ್ವಿತೀಯ ಪ್ಲೇಸಲ್ಲಿ ನಾವೆಲ್ಲ ಯೋಗ ಕಾರ್ಯಕ್ರಮದಲ್ಲಿ ಇದ್ದೀವಿ. ಈ ನಿಟ್ಟಿನಲ್ಲಿ ನಾವೇ ಒಂದು ಸಪ್ರೇಟ್ ಇನ್ವಿಟೇಷನ್ ಮಾಡೋಣ. ಯಾಕೆ ಅಂತ ಅಂದರೆ ನಿಮ್ಮ ಕ್ರೀಡಾಕೂಟದಲ್ಲಿ ಸುಮಾರು 100 ಕ್ರೀಡೆಗಳು ಬರ್ತವೆ. ಆ 100 ಕ್ರೀಡೆಗಳ ಮಧ್ಯೆ ಹೊಸದಾಗಿ ಜಾಯ್ನ್ ಆಗಿರೋಂಥದ್ದು ಯೋಗಾಸನ, ಹೊಸದಾಗಿ ಜಾಯ್ನ್ ಆಗಿರೋದು ಎಲ್ಲ ಗೊತ್ತಿರಲ್ಲ. ಯೋಗಾಸನ ಅಂತ ತಕ್ಷಣ ಒಂದಿಷ್ಟು ಜನ ಯಾರು ಯೋಗಾಸನ ಮಾಡ್ತಿರ್ತಾರೆ ಅವ್ರಿಗೆ ಅಷ್ಟೇ ಅದ್ರ ಬಗ್ಗೆ ಗೊತ್ತಿರುತ್ತೆ, ಬೇರೆ ಗೊತ್ತಿರಲ್ಲ. ನಾವು ಅಟ್ಲೀಸ್ಟ್ ಒಂದು 2-3 ದಿವಸಕ್ಕೆ ತರಬೇತಿ ಕೊಡಬೇಕು. 2-3 ದಿವಸಕ್ಕಾದ್ರೂ ನಾವು ತರಬೇತಿ ಕೊಡಬೇಕು. ಜೊತೆಗೆ ಹೆಚ್ಚಿನ ಯೋಗಾಸಕ್ತರು ಭಾಗವಹಿಸಿ ನಮ್ಮ ರಾಜ್ಯ ಮಟ್ಟದಲ್ಲಿ ಯೋಗಾಸನ ಸ್ಪರ್ಧೆಯಲ್ಲಿ ಉತ್ತೀರ್ಣರಾಗಬೇಕು ಅನ್ನೋ ಒಂದು ಯೋಚನೆ ಮಾಡಿಕೊಂಡು ಇದನ್ನ ಸಪರೇಟ್ ಪತ್ರಿಕಾಗೋಷ್ಠಿಯನ್ನು ಮಾಡ್ತಿದ್ದೀವಿ. ಇದರಲ್ಲಿ ಸಾಂಪ್ರದಾಯಿಕ ಯೋಗಾಸನ ಆಸನಗಳಿದೆ, ಕಲಾತ್ಮಕ ವೈಯಕ್ತಿಕ ಯೋಗಾಸನ ಸ್ಪರ್ಧೆ ಇದೆ, ಕಲಾತ್ಮಕ ಜೋಡಿ ಯೋಗಾಸನ ಸ್ಪರ್ಧೆ ಇದೆ, ಹಾಗೂ ಲಯಬದ್ಧ ಜೋಡಿ ಯೋಗಾಸನ ಸ್ಪರ್ಧೆ. ಈ 4 ಕ್ಯಾಟಗರಿಲಿ 45 ವರ್ಷದೊಳಗಡೆ 45 ವರ್ಷದ ಮೇಲ್ಗಡೆ ಇಷ್ಟೇ ಕ್ಯಾಟಗರಿ. ಮೆನ್ ಅಂಡ್ ವುಮೆನ್ ಸಪ್ರೇಟ್ ಇದೆ. ಅಷ್ಟು ಎಲ್ಲ ಯಾರು ಭಾಗವಹಿಸ್ತಾರೋ ಅವರೆಲ್ಲರೂ ಕೂಡ ಸರ್ಕಾರಿ ನೌಕರರ ಕ್ರೀಡಾಕೂಟದಿಂದಲೇ ಅವರಿಗೆಲ್ಲರಿಗೂ ಸರ್ಟಿಫಿಕೇಟ್ ಕೊಡುತ್ತೆ. ಜೊತೆಗೆ ವಿನ್ನರ್ಸ್ಗೆ ಮೊಮೆಂಟಸ್ ಕೂಡ ಕೊಡೋ ಒಂದು ವ್ಯವಸ್ಥೆ, ಫಸ್ಟ್ ಸೆಕೆಂಡ್ ಥರ್ಡ್ ಪ್ರೈಸ್ ಕೂಡ ವ್ಯವಸ್ಥೆ ಮಾಡಿದೆ. ಹಾಗಾಗಿ ನಮಗೆ ಮೇಯ್ನು ಇದರಲ್ಲಿ ಆಸನಗಳದ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರತಿಯೊಬ್ಬರು ಮುಟ್ಟಬೇಕು. ಆ ಇನ್ವಿಟೇಷನ್ಸಲ್ಲಿ ಅದನ್ನು ನಾನು ಹಾಕಿದ್ದೀನಿ. ದಯಮಾಡಿ ಅದನ್ನು ತಾವೆಲ್ಲರೂ ಕೂಡ ಎಲ್ಲ ಪತ್ರಿಕೆಗಳಲ್ಲಿ ಅದನ್ನು ಪ್ರಕಟಿಸಿ ಇದ್ರ ಪ್ರಕಾರನೇ ನಮ್ದೇನು